ನಮ್ಗೆ ರೈತರಿಗೆ ಬೇಕಾಗಿರೋದು ಏನ್ ಹೇಳಿ? ವೆಯ್ಟ್ ಜಾಸ್ತಿ ಆದಷ್ಟು ಆದಾಯ ಜಾಸ್ತಿ ಆಗುತ್ತೆ. ಬೋಯರಿಗೆ ಶಿರೋಯಿ ಬ್ರೀಡ್ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶದಲ್ಲಿ ಬರುತ್ತೆ. ಶಿರೋಯಿ ಬ್ರೀಡ್ ಇದು ಶಿರೋಯಿ ಯಾವ್ದು ಸರ್? ಇದು ಶಿರೋ ಅಜ್ಮೀರಿ. ಇದು ಶಿರೋಯಿ ಅಜ್ಮೀರಿಗೆ ಬೋಯರ್ ಕ್ರಾಸ್ ಮಾಡಿಸಿರೋದು. ಬೋಯರ್ ತರನೇ ಒಂದು ಮರಿ ಹುಟ್ಟಿದೆ. ಬೋಯರ್ ನೋಡ್ಬೋದು ಅಲ್ಲಿದೆ. ನಿಮ್ಗೆ ಯಾರಿಗೆ ಒಂದು ಪ್ರಾಪರ್ ಕ್ರಾಸ್ ಮಾಡಿಸ್ಬೇಕು ಬೋಯರಿಗೆ ಅಂತಂದ್ರೆ ಶಿರೋಯಿ ಅಜ್ಮೀರಿ ಬ್ರೀಡ್ ಒಂದು ಅತ್ಯುತ್ತಮವಾದ ಬ್ರೀಡ್ ಅಂತ ಹೇಳ್ತೀನಿ. ನೋಡ್ಬೋದು ಬೋಯರ್ಗಳು ಅಲ್ಲಿ ಹೆಂಗಿದಾವೆ ಮರಿಗಳು ಅಂತ ಕ್ರಾಸಿಂಗ್ಗೋಸ್ಕರ. ಸೌತ್ ಆಫ್ರಿಕನ್ ಬ್ರೀಡ್ ಬೋಯರ್ ವೆಯ್ಟ್ ಜಾಸ್ತಿ ಬರ್ಲಿ ಅಂತ ಒಂದು ಬೋಯರ್ನ ಸಾಕ್ತಾರೆ. ನೋಡ್ಬೋದು ಸಾರ್ ಬಂದು ಶಿರೋಯಿ ಅಜ್ಮೀರ್ ಬ್ರೀಡ್ಗೆ ಒಂದು ಬೋಯರ್ ಬ್ರೀಡ್ ನ ಸೌತ್ ಆಫ್ರಿಕನ್ ಬ್ರೀಡ್ ನ ಶಿರೋಯಿಗೆ ಕ್ರಾಸ್ ಮಾಡಿಸಿದ್ರೆ ಸೇಮ್ ಬೋಯರ್ ತರನೇ ಬರುತ್ತೆ. ಒಂದು ಜಾಸ್ತಿ ಮೀಟ್ ಪರ್ಪಸ್ಗೆ ಇದನ್ನ ಯೂಸ್ ಮಾಡಾಕ್ತಿ. ಇದನ್ನ ಬೋಯರ್ಗೆ ಕ್ರಾಸ್ ಮಾಡಿಸಿದ್ರೆ 50-60 kg ಒಂದು ಮೀಟ್ ಬರುತ್ತೆ ಅಂತ. ಅದಕ್ಕೋಸ್ಕರ ಸೇಮ್ ಕಮರ್ಷಿಯಲ್ ಪರ್ಪಸ್ ಮಾಡ್ತಾರೆ. ನೀವು ಒಂದು 10 ಶಿರೋಯಿ ತಗೊಂಡು ಒಂದು ಬೋಯರ್ ತಗೊಂಡ್ರೆ ಕ್ರಾಸ್ ಆಗುತ್ತೆ ಅಲ್ವಾ ಸರ್? ಇದು ಸೇಮ್ ಅದೇ ತರ ಕಲರ್ ಲುಕ್ ಎಲ್ಲ ಸೇಮ್ ಬೋಯರ್ ತರನೇ ಬರುತ್ತೆ. ಬೋಯರ್ ವಿಶೇಷತೆ ಏನ್ ಸರ್? ಬೋಯರ್ ಏನಂದ್ರೆ ನೀವು 30 ಫಿಮೇಲ್ ಗೆ ಒಂದ್ ಮೇಲ್ ಕೊಟ್ಕೊಂಡ್ರು ಆರಾಮಾಗಿ ಮೇಂಟೈನ್ ಮಾಡುತ್ತೆ. ಆಮೇಲೆ ಹಾಲು 2 ಮರಿಗೆ 3 ಮರಿಗೆ ಸಫಿಶಿಯಂಟ್ ಆಗಿರುತ್ತೆ. ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ. ನಮ್ಗೆ ರೈತರಿಗೆ ಬೇಕಾಗಿರೋದು ಏನ್ ಹೇಳಿ? ವೆಯ್ಟ್ ಜಾಸ್ತಿ ಆದಷ್ಟು ಆದಾಯ ಜಾಸ್ತಿ ಆಗುತ್ತೆ.